ಇದೊಂದು ಹೊಸ ಕತೆ. ಮೈಮರೆತ ಆ ಕ್ಷಣ ಭಾಗ 1. ಛೇ, ಏನು ಮಾಡಿಬಿಟ್ಟೆ ನಾನು? ಅಷ್ಟು ಜಾಗ್ರತೆಯಿಂದ ಇದ್ದವಳು ಹೇಗೆ ತಾನೇ ಮೈಮರೆತೆ? ಮೈತ್ರಿ ಆ ಪ್ರಶ್ನೆಯನ್ನು ಬೆಳಗ್ಗೆಯಿಂದ ತನಗೆ ತಾನೇ ಅದೆಷ್ಟು ಬಾರಿ ಕೇಳಿಕೊಂಡಿದ್ದಳೋ ಅವಳಿಗೇ ಗೊತ್ತು. ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. ತಪ್ಪು ಮಾಡಿಯಾಗಿತ್ತು. ಇನ್ನು ಅದರ ಪರಿಣಾಮ ಎದುರಿಸುವುದಷ್ಟೇ ಬಾಕಿ. ನವೀನ ಅವಳಿಗೆ ಹೊಸಬನೇನೂ ಅಲ್ಲ. 1.5 ವರ್ಷದಿಂದ ಅವರಿಬ್ಬರೂ ಪರಿಚಿತರು. ಬಂಧುಗಳೊಬ್ಬರ ವಿವಾಹದಲ್ಲಿ ಇಬ್ಬರೂ ಭೇಟಿಯಾಗಿದ್ದರು. ಮೊದಲ ನೋಟದಲ್ಲೇ ಇಬ್ಬರಿಗೂ ಒಬ್ಬರನ್ನೊಬ್ಬರು ಹಿಡಿಸಿದ್ದರು. ಪರಿಚಯ ಯಾವಾಗ ಸ್ನೇಹವಾಯಿತೋ, ಸ್ನೇಹಕ್ಕೆ ಪ್ರೀತಿಯ ಅಮಲು ಯಾವಾಗ ಹತ್ತಿತೋ ಇಬ್ಬರೂ ತಿಳಿಯರು. ಎಂದೂ ಎಲ್ಲೆ ಮೀರದಿದ್ದ ಪ್ರೀತಿ ಹಿಂದಿನ ದಿನ ಎಲ್ಲ ಬಂಧನಗಳನ್ನು ಕಿತ್ತೊಗೆದು ಅವರಿಬ್ಬರನ್ನು ಬೆಸೆದಿತ್ತು. ಪ್ರೀತಿಯ ಅಮಲಿನಲ್ಲಿ ಇಬ್ಬರೂ ಒಂದಾಗಿ ಝೇಂಕರಿಸಿದ್ದರು. ಇಬ್ಬರೂ ತಮ್ಮನ್ನು ತಾವೇ ಕಳೆದುಕೊಂಡು ತಮ್ಮ ಪ್ರೀತಿಯನ್ನು ಪಡೆದುಕೊಂಡಿದ್ದರು. ಇರುಳು ಕಳೆದು ಬೆಳಕಾಗಲೇಬೇಕು. ಕನಸು ಕರಗಿ ಇಹದ ಅರಿವಾಗಲೇಬೇಕು. ಅವರಿಗೂ ಎಚ್ಚರವಾದಾಗ ತಾವಿಬ್ಬರೂ ಮೈಮರೆತ ಅರಿವಾಗಿತ್ತು. ಮನಗಳ ಮಿಲನವಾದರೂ ಮುಚ್ಚಿಡಬಹುದು, ತನುಗಳ ಮಿಲನ ಮುಚ್ಚಿಡಲು ಸಾಧ್ಯವೇ? ಅದು ಯಾವುದೇ ಮುಂಜಾಗ್ರತೆ ಇಲ್ಲದೆ. ತಾನು ಪ್ರೀತಿಸಿದವಳು ಪರಿಪೂರ್ಣವಾಗಿ ತನ್ನವಳಾದಳು ಎಂಬ ತೃಪ್ತಿಯ ನಗೆ ಹೊದ್ದು ನಿದ್ರಿಸಿದ್ದ ನವೀನನನ್ನು ಎಚ್ಚರಿಸಿ ಮೈತ್ರಿ ಗಾಬರಿಯಿಂದಲೇ ಕೇಳಿದಳು, ರೀ, ಒಂದು ವೇಳೆ ನಾನು ಪ್ರೆಗ್ನೆಂಟ್ ಆದರೆ? ಆ ಕ್ಷಣ ಅವನ ಮೊಗದ ನಗೆಯೂ ಹಾರಿ ಹೋಗಿತ್ತು. ಏನೂ ಆಗೋದಿಲ್ಲ ಎಂದು ಧೈರ್ಯ ನಟಿಸಿ ಹೇಳಿದ್ದನಾದರೂ ಮೊಗದಲ್ಲಿ ಆತಂಕದ ಛಾಯೆ ಸ್ಪಷ್ಟವಾಗಿತ್ತು. ಹೆದರದಿರು ಎಂದು ಧೈರ್ಯ ಹೇಳಿ ಸಮಾಧಾನಿಸಿ ಹೋಗಿದ್ದ. ಅವನಿಂದೇನಾದರೂ ಮೆಸೇಜ್ ಬಂದಿರಬಹುದೇ ಎಂದು ಮೊಬೈಲ್ ನೋಡಿದವಳಿಗೆ ನಿರಾಸೆ ಕಾದಿತ್ತು. ದಿನಕ್ಕೆ 3 ಹೊತ್ತು ನುಂಗುವ ಗುಳಿಗೆಯಂತೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆಗೆ ಕಳಿಸುವ ಐ ಲವ್ ಯು ಡಿಯರ್ ಎಂಬ ಮೆಸೇಜ್ ಬಿಟ್ಟು ಬೇರೆ ಯಾವ ಮೆಸೇಜೂ ಇರಲಿಲ್ಲ. ತನ್ನ ತಾಯಿ ತಾನು ವಯಸ್ಸಿಗೆ ಬಂದಾಗಿನಿಂದ ಹೆಣ್ಣಿಗೆ ಶೀಲ ಎಷ್ಟು ಮುಖ್ಯ ಎಂದು ಯಾವ ಪರಿ ಜಾಗ್ರತೆ ಹೇಳಿದ್ದಳು. ಎಷ್ಟೋ ಬಾರಿ ಸಿನಿಮಾಗಳಲ್ಲಿ ಶೀಲ ಕಳೆದುಕೊಂಡ ಹೆಣ್ಣು ಮಗಳ ತಂದೆ ತಾಯಿ ಪಡುವ ಸಂಕಟ ನೋಡಿ ತನ್ನಪ್ಪ ಅಮ್ಮನಿಗೆ ಎಂದೂ ಈ ನೋವು ಅವಮಾನ ಕೊಡಲಾರೆ ಎಂದು ಶಪಥ ಮಾಡಿದ್ದಳು. ಛೇ, ಯಾವ ಕ್ಷಣದಲ್ಲಿ ಮೈಮರೆತೆ? ತನ್ನನ್ನೇ ಹಳಿದುಕೊಂಡಳು. ನವೀನನಾದರೂ ಎಂಥವನು? ತನ್ನ ಪ್ರೀತಿಯಲ್ಲೇ ಎಂತಹ ನೋವನ್ನು ಕರಗಿಸಬಲ್ಲ. ಇವಳ ಮುಖ ಸ್ವಲ್ಪ ಬಾಡಿದ್ದರೂ ಸಾಕು ನಗು ತರಿಸಲು ಹರಸಾಹಸ ಮಾಡಬಲ್ಲ. ಅವಳ ಮನಸ್ಸಿನ ಪ್ರತಿ ಮಾತು ಹೇಳದೆ ಅರ್ಥ ಮಾಡಿಕೊಳ್ಳಬಲ್ಲ ಜಾಣ. ಹುಷಾರಿಲ್ಲದಾಗ ತಾಯಿಯಂತೆ ವಾತ್ಸಲ್ಯ ತೋರುವ, ಹೆದರಿದಾಗ ತಂದೆಯಂತೆ ಸಂತೈಸುವ ಅವನ ಪ್ರೀತಿಗೆ ಯಾವುದೇ ಕೊಂಕಿಲ್ಲ. ಹೃದಯ ತುಂಬ ಅವಳನ್ನೇ ಇರಿಸಿ ಪೂಜಿಸಿದವ. ಅವನ ಪ್ರೀತಿಗೆ ಮೈಮರೆತೇನೆ? ಹಾಗೆ ಮೈಮರೆತು ತಪ್ಪು ಮಾಡಿದ್ದೇನೆ? ಅಥವಾ ಅವನಿಗೂ ಬೇಕಿತ್ತೇ? ಇಲ್ಲವೆಂದಿತು ಮನಸ್ಸು. ಈ 1.5 ವರ್ಷದಲ್ಲಿ ಅವನು ಎಂದೂ ತನ್ನ ಮಿತಿಯನ್ನು ದಾಟಿದ್ದಿಲ್ಲ. ಅಥವಾ ಈ ಮಿಲನಕ್ಕೆ ತಾನೇ ಕಾದಿದ್ದೇನೆ? ಉತ್ತರ ಹೇಳದಾಯಿತು ಮನಸ್ಸು. ಅವನ ಬಿಸಿಯುಸಿರು ತನ್ನ ಬೆಣ್ಣೆಯಂತಹ ಮನಸ್ಸನ್ನು ಕರಗಿಸಿತೆ. ಅವನ ಅನುನಯದ ನುಡಿಗಳು ತನ್ನನ್ನು ಮೋಹಪಾಶಕ್ಕೆ ಸಿಲುಕಿಸಿತೆ. ಅವನ ಬೆಚ್ಚಗಿನ ಎದೆ ತನ್ನ ಅಸುರಕ್ಷಿತ ಭಾವನೆಯನ್ನು ಮರೆಸಿತೆ. ಹಾಗಾಗಿ ತಾನು ಮೈಮರೆತೇನೆ? ಮೈತ್ರಿ ತನ್ನಲ್ಲೇ ಯೋಚನೆಗೆ ಬಿದ್ದಳು.